ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸುಳ್ಳು ಬೋಧಕರು ಅಂತ ಹೇಳಿದ್ರೆ ಯಾರು, ಸುಳ್ಳು ಬೋಧಕರು ಬೋಧನೆಗಳು ಯಾವ ರೀತಿಯಾಗಿರುವಂಥದ್ದಾಗಿದೆ, ಮತ್ತು ಸುಳ್ಳು ಬೋಧಕರನ್ನ ನಾವು ಯಾವ ರೀತಿ ಕಂಡುಕೊಳ್ಬೋದು, ಇದನ್ನು ಕುರಿತು ದೇವರ ವಾಕ್ಯ ಏನು ಹೇಳುವಂಥದ್ದಾಗಿದೆ. ಸುಳ್ಳು ಬೋಧಕರನ್ನು ಹಿಂಬಾಲಿಸ್ತು ಅಂತ ಹೇಳಿದ್ರೆ ಏನೆಲ್ಲ ಸಂಗತಿಗಳು ಸಂಭವಿಸುವಂಥದ್ದಾಗಿದೆ. ಈ ಎಲ್ಲ ಕಾರ್ಯಗಳನ್ನು ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 22ನೇ ವಾಕ್ಯ ನೋಡಬೇಕಾದ್ರೆ, ಬುಕ್ ಆಫ್ ಮಾರ್ಕ್ ಚಾಪ್ಟರ್ 13:22 ನೋಡಬೇಕಾದ್ರೆ, ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ನೋಡಿ, ಸಭೆಗಳಲ್ಲಿ ದೇವರ ವಾಕ್ಯವನ್ನು ಬೋಧಿಸುವಂಥ, ಕಲಿಸುವಂಥ ಬೋಧಕರು, ನಾಯಕರು ಯೇಸುವಿನ ಕಾಲದಲ್ಲಿ ಇದ್ದ ಹಾಗೆ ದೇವರ ವಾಕ್ಯವನ್ನು ಸುಳ್ಳಾಗಿ ಬೋಧಿಸುವಂಥವರು, ಸುಳ್ಳು ಬೋಧಕರು, ನಾಯಕರು ಈ ದಿನದಲ್ಲೂ ಸಹ ಅವರು ಇರುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಇದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 24:11 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾನು ಯೇಸುವನ್ನು ತಿಳಿದಂಥವರು, ನಾನು ಯೇಸುವನ್ನು ಬಲ್ಲಂಥವನು, ನಾನು ಸುವಾರ್ತೆಗಾರನಾಗಿದ್ದೇನೆ, ಸಭಾಪಾಲಕನಾಗಿದ್ದೇನೆ, ಬೋಧಕನಾಗಿದ್ದೇನೆ, ಶಿಕ್ಷಕನಾಗಿದ್ದೇನೆ, ನಾನು ಒಳ್ಳೆ ವರ್ಷಿಪ್ ಲೀಡರ್ ಆಗಿದ್ದೇನೆ. ಈ ರೀತಿಯಾಗಿ ಅನೇಕರು ತೋರಿಕೆಗಾಗಿ ಇರುವರೇ ಹೊರತು ನಿಜವಾಗಿ ಅವರು ಇರಬೇಕಾದ ರೀತಿಯಲ್ಲಿ ಅವರು ಇರೋದಿಲ್ಲ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಅನೇಕರು ಸತ್ಪುರುಷರಂತೆ ಕಾಣಿಸ್ಕೊಳ್ತಾರೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡ್ರಿ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 23:28 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯಾ. ನೋಡಿ, ಈ ದೇವರ ವಾಕ್ಯಗಳನ್ನು ಕುರಿತು ನಾವು ಕಲಿಬೇಕಾದ್ರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರ ವಾಕ್ಯವನ್ನು ಕಲಿಬೇಕಾದ್ರೆ ಈ ರೀತಿಯಾಗಿ ನಿಜವಾಗಿ ಸೇವೆ ಮಾಡುವಂಥ, ನಿಜವಾಗಿ ದೇವರ ವಾಕ್ಯವನ್ನು ಬೋಧನೆ ಮಾಡುವಂಥವರು, ಬೋಧಿಸುವಂಥವರು, ನಾಯಕರುಗಳು, ಒಳ್ಳೆ ಪ್ರವಾದಿಗಳು, ಅನೇಕ ಸುವಾರ್ಥಿಕರು, ಒಳ್ಳೊಳ್ಳೆ ಸೇವೆ ಮಾಡ್ತಿರುವಂಥ ಅನೇಕ ಸೇವಕರುಗಳಿದ್ದಾರೆ. ಸೊ ಈ ರೀತಿಯಾಗಿ ಇಲ್ದಲೇ ಯಾರು ಸುಳ್ಳು ಬೋಧನೆಗಳನ್ನು ಮಾಡ್ತಾ ಇದ್ದಾರೋ, ಸುಳ್ಳಾಗಿ ತೋರ್ಪಡಿಸ್ಕೊಳ್ತಾ ಇದ್ದಾರೋ, ಸಭಾಪಾಲಕರಿರ್ಬೋದು, ಬೋಧಕರಿರ್ಬೋದು, ಶಿಕ್ಷಕರಿರ್ಬೋದು, ಸಂಗೀತಗಾರರಿರ್ಬೋದು, ಸುವಾರ್ಥಕರಿರ್ಬೋದು, ಯಾರು ಈ ರೀತಿಯಾಗಿ ತೋರ್ಪಡುವಿಕೆಗೆ ಸತ್ಪುರುಷರಂತೆ ಕಾಣಿಸ್ಕೊಳ್ತಾರೋ ಅವರನ್ನು ಕುರಿತು ಈ ವಾಕ್ಯ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾರು ನಿಜವಾಗಿ ಸೇವೆ ಮಾಡ್ತಾಯಿದ್ದಾರೋ, ಯಾರು ನಿಜವಾಗಿ ದೇವರ ದೃಷ್ಟಿಯಲ್ಲಿ ಕಾಣಿಸ್ಕೊಳ್ತಾರೋ ಅವರಿಗೆಲ್ಲ ಈ ವಾಕ್ಯ ಬರೆದಿರುವಂಥದ್ದು. ಸೊ ಯಾರು ಆ ರೀತಿಯಾಗಿಲ್ಲ ಅವರನ್ನು ಕುರಿತು ಈ ವಾಕ್ಯಗಳು ಬರೆದಿರುವಂಥದ್ದಾಗಿದೆ. ಹಾಗಾಗಿ ನಾವು ಚೆನ್ನಾಗಿ ಎಚ್ಚರಿಕೆಯಿಂದ ಗಮನಿಸುವಂಥವರಾಗಿರಬೇಕು. ಈ ಸಂದೇಶ ನಿಮಗೆ 1, 2 ಇಲ್ಲ 3 ಭಾಗಗಳಲ್ಲಿ ನಾವು ಈ ಸಂದೇಶವನ್ನು ನಿಮಗೆ ಬೋಧನೆಯನ್ನು ಮಾಡುವಂಥವರಾಗಿದ್ದೇವೆ. ದೇವರ ವಾಕ್ಯದ ಆಧಾರದಲ್ಲಿ ಇದನ್ನು ನೀವು ಸಂದೇಶಗಳನ್ನು ಪರಿಪೂರ್ಣವಾಗಿ ಕೇಳೋದಾದರೆ ನಿಮಗೆ ಖಂಡಿತವಾಗಿ ಅರ್ಥ ಆಗುವಂಥದ್ದಾಗಿದೆ.
ಯಾವ ರೀತಿಯಾಗಿ ಸುಳ್ಳು ಬೋಧಕರು ಇರುವಂಥವರಾಗಿದ್ದಾರೆ, ಸುಳ್ಳು ಬೋಧಕರ ಗುಣಲಕ್ಷಣಗಳೇನು, ಸುಳ್ಳು ಬೋಧಕರು ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೆ, ಯಾವ ರೀತಿ ಕಾರ್ಯಗಳನ್ನು ಮಾಡ್ತಾರೆ, ಇವೆಲ್ಲವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೋದು ದೇವರ ವಾಕ್ಯದ ಆಧಾರದಲ್ಲಿ ನೀವು ಈ ಎಲ್ಲ ಭಾಗಗಳನ್ನು ಕೇಳೋದಾದರೆ. ನೋಡಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 15 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ, ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಒಳಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡಿದುಕೊಂಡು ಹೋಗುವ ತೋಳುಗಳೇ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಅವರು ತೋಳುಗಳು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಈ ರೀತಿಯಾಗಿ ಬೋಧಕರು ದೇವಜನರನ್ನು ಮರಳು ಮಾಡೋದಕ್ಕೆ ಕಾರಣ ಏನು ಅಂತ ನೋಡಬೇಕಾದ್ರೆ, ಈ ರೀತಿಯಾಗಿ ಅವರು ದೇವಜನರನ್ನು ಮರಳು ಮಾಡೋದಕ್ಕೆ ಕಾರಣ ಏನು ಅಂತ ನೋಡಬೇಕಾದ್ರೆ, ಅವರು ಮೊದಲು ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ, ಮೊದಲು ಅವರು ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರು ಬಹಳ ದೇವರ ಸೇವೆಯಲ್ಲಿ ಆಗಿರೋ ಹಾಗೆ ಕಾಣಿಸ್ಕೊಳ್ತಾರೆ. ಮತ್ತು ಆತ್ಮಿಕವಾಗಿ ಅವರು ಯಾರು ಆತ್ಮಿಕವಾಗಿರೋದಿಲ್ಲ ಅವರ ಬಗ್ಗೆ ಹೆಚ್ಚಾದ ಕಾಳಜಿಯನ್ನು ವಹಿಸಿಕೊಳ್ಳುವಂತೆ, ಕಾಳಜಿಯನ್ನು ತೋರಿಸಿರುವಂತೆ ಕಾಣಿಸ್ಕೊಳ್ತಾರೆ. ಮತ್ತು ಕೆಲವು ಸಮಯ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಬಲ ಹೊಂದಿ ದೊಡ್ಡ ಸೇವಕರ ಹಾಗೆ, ದೊಡ್ಡ ಬೋಧಕರ ಹಾಗೆ ಕಾಣಿಸ್ಕೊಳ್ತಾರೆ. ಅವರು ಅದ್ಭುತ ಕಾರ್ಯಗಳನ್ನು ಸಹ ಅದ್ಭುತಗಳನ್ನು ಮಾಡ್ಬೋದು. ಅವ್ರಿಗೆ ಹೆಚ್ಚು ಜನ ಫಾಲೋಯರ್ಸ್ ಸಹ ಇರ್ಬೋದು. ಅವರು ಸಕ್ಸಸ್ಫುಲ್ ಥರ ಕಾಣಿಸ್ಬೋದು. ನೋಡಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. 7ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23ನೇ ವಾಕ್ಯ ನೋಡಬೇಕಾದ್ರೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವನ್ನು ನೆನೆಸಬೇಡ್ರಿ, ಪರಲೋಕದಲ್ಲಿ ನನ್ನ ತಂದೆಯ ಚಿತ್ತ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಅಂತೇಳಿ ಇದು ಯೇಸುಸ್ವಾಮಿ ಹೇಳ್ತಿರೋಂಥ ಸ್ಟೇಟ್ಮೆಂಟು. ಯಾರು? ಯೇಸುಸ್ವಾಮಿ ಹೇಳ್ತಾ ಇರೋಂಥ ಸ್ಟೇಟ್ಮೆಂಟ್. ಯೇಸುಸ್ವಾಮಿ ಹೇಳಿರುವಂಥ ಮಾತನ್ನು ನಾನು ದೇವರ ವಾಕ್ಯದ ಆಧಾರದಲ್ಲಿ ನಾನು ನಿಮಗೆ ತಿಳಿಸುವಂಥವರಾಗಿದ್ದೇವೆ. ಹಾಲೆಲೂಯ. ಅದು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಬರೆದಿದೆ, 2 ಕೊರಿಂಥಿಯನ್ಸ್ ಚಾಪ್ಟರ್ 11 2 ಕೊರಿಂಥ 11ನೇ ಅಧ್ಯಾಯ 13ರಿಂದ 15ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆದರೆ ಅಂಥವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರಾಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ, ಸೈತನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳು ತಕ್ಕ ಹಾಗೆಯೇ ಆಗುವುದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಹಾಗಾಗಿ ಇವರು ಸಕ್ಸಸ್ಫುಲ್ ಪೀಪಲ್ ಥರ ಕಾಣಿಸ್ಕೊಳ್ಬೋದು ಅಂಥೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನಾವು ನೋಡ್ತೇವೆ. ನೋಡ್ರಿ, ಈ ಜನಗಳು ಅವರೆಷ್ಟೇ ಯಶಸ್ವಿಯಾಗಿ ಕಾಣಿಸ್ಕೊಳ್ತು ಅಂತ ಹೇಳಿದ್ರು, ಆದರೆ ಅವ್ರು ಬರುವಂಥ ಮಾತುಗಳೇನಿದೆ, ಅವರ ಕಾರ್ಯಗಳಿದೆ, ಇದು ಅವರ ಎಂಪ್ಟಿ ಹಾರ್ಟಿಂದ, ಶೂನ್ಯ ಹೃದಯದಿಂದ ಅದು ಬರುತ್ತದೆ. ಅವರು ಆತ್ಮಿಕವಾಗಿ ಅವರು ಹಳೆ ಒಡಂಬಡಿಕೆಯ ಸುಳ್ಳು ಪ್ರವಾದಿಗಳ ಹಾಗೆ ಇದ್ದಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡಿ, ದೇವರ ವಾಕ್ಯದಲ್ಲಿ ಬರೆದಿದೆ, ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಸುಳ್ಳಾಗಿ ಬೋಧಿಸುವಂಥರು, ಸುಳ್ಳಾಗಿ ಇರುವಂಥರ ವಿಷಯವನ್ನು ಕುರಿತು ದೇವರ ವಾಕ್ಯದಲ್ಲಿ ಅವ್ರನ್ನ ಫರಿಸಾಯರಿಗೆ ಹೋಲಿಸಲ್ಪಟ್ಟಿರೋದನ್ನು ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಇವರ ಜೀವಿತವನ್ನು ಫರಿಸಾಯರಿಗೆ ಹೋಲಿಸಲ್ಪಟ್ಟಿರೋದನ್ನು ನೋಡ್ತೇವೆ. ಈ ಫರಿಸಾಯರು ಜನರ ಗುಂಪಿನಿಂದ ಅವರು
ಪ್ರತ್ಯೇಕವಾಗಿರ್ತಾರೆ ಮತ್ತು ಸ್ವಂತ ರಹಸ್ಯದ ಜೀವಿತವನ್ನು ಅವರು ಮಾಡ್ತಾ ಇರ್ತಾರೆ. ಮತ್ತು ಅವರ ಒಳಗೆ ಸುಲುಕೊಂಡುವುಗಳಿಂದಲೂ ಲೋಕದ ಭೋಗ ಪದಾರ್ಥಗಳಿಂದಲೂ ತುಂಬಿದವರಾಗಿರ್ತಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 23 ವರ್ಸ್ 25 ನೋಡ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಇದು ಯೇಸುಸ್ವಾಮಿ ಹೇಳಿರುವಂಥ ಮಾತುಗಳನ್ನೇ ನಾವು ನಿಮಗೆ ಬೋಧನೆ ಮಾಡ್ತಾ ಇರುವಂಥದ್ದು. ಅಂದರೆ ಯೇಸುಸ್ವಾಮಿ ಯಾವ ರೀತಿಯಾಗಿ ಕಠಿಣವಾಗಿ ಅವರು ಪ್ರತಿಭಟಿಸ್ತಾ ಇದ್ರು, ಕಠಿಣವಾಗಿ ಅವ್ರಿಗೆ ವಾಕ್ಯಗಳನ್ನು ಹೇಳ್ತಾ ಇದ್ರು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅಂದರೆ ಭಾಳ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯೇಸುಸ್ವಾಮಿ ಈ ವಂಚನೆಯ ಏನಿದೆ, ವಂಚಿಸುವಂಥವನ್ನ ಕುರಿತು ಮತ್ತು ಅವರು ನಡೆಸ್ತಿರುವಂಥ 2 ನೀತಿಗಳನ್ನು ಕುರಿತು ಮತ್ತು ಸುಳ್ಳು ಮುಖಂಡತ್ವವನ್ನು ಕುರಿತು ಅವರು ಖಂಡಿಸಿ ಹೇಳುವಂಥವರಾಗಿದ್ದಾರೆ. ನೋಡಿ, ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗೆ ಹೋಲಿಕೆಯಾಗಿದ್ದೀರಾ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಹೊರಗೆ ಜನರಿಗೆ ಸತ್ಪುರುಷಂತೆ ಕಾಣಿಸಿಕೊಳ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯಾ. ಸೋದರ ಸೋದರಿಯರೇ, ನಾನು ಇಲ್ಲಿಗೆ ಮೊದಲ ಭಾಗವನ್ನು ನಿಲ್ಲಿಸ್ತಾ ಇದ್ದೇನೆ. ಇದರ ಮುಂದುವರೆದ ಭಾಗವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಹಾಲೆಲೂಯಾ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.